ಏನು ಕಾರ್ಯಕ್ರಮ ಇದು ಮಾಡಿಲ್ಲ. ಈ ಸಲ ಬುಕ್ಸ್ ಮಕ್ಕಳಿಗೆ ಬುಕ್ಸ್ ಕೊಡ್ತಾ ಇದ್ವಿ. ಈ ಸಲ ಅದು ಏನು ಇದು ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನೋಡೋಣ ಅಂದ್ಬಿಟ್ಟು ಏನಿರುತ್ತೆ ತಿಂಡಿ ಒಂದು ಮಾಡಿಸಿ ಮಕ್ಕಳಿಗೆ ಒಂದು ಸ್ವೀಟು ಕೊಟ್ಕೊಂಬರೋಣ ಅಂತ ಇದು ಮಾಡ್ಕೊಂಡಿದ್ವಿ. ಇವತ್ತೇನು ಕಾರ್ಯಕ್ರಮ ಏನು ಅಷ್ಟು ಮಾಡೋಕ್ಕೆ ಸುಮ್ಮನೆ ಯಾಕೆಂದರೆ ಇದು ವೆಚ್ಚ ಸುಮ್ಮನೆ ವೇಸ್ಟ್. ಅದಕ್ಕಾಗಿ ಏನು ಬೇರೆ ಏನೋ ಮಾಡ್ಬೋದು ಮಕ್ಕಳಿಗೆ ಅಂತ ಅಣ್ಣನೂ ಮಾಡಿದರು, MLA ಅವರು ಮಾಡಿದರು. ಸರಿ, ಹಾಗಾಗಿ ಈಗ ಇನ್ನು ಕಾರ್ಯಕ್ರಮಗಳ ಮುಂದಕ್ಕೆ ಏನೇನು ಆಗೋ ಕೆಲಸಗಳಿರೋ ಮಾಡಬೇಕು. ಈಗ MLA ನಮ್ಮ ಮೇಲೆ ವಿಸಿಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದು ನೋಡಿ ಗ್ರೇಟರ್ ಬೆಂಗಳೂರು ಬೆಂಗಳೂರು ಗ್ರೇಟೇ ಇಲ್ಲಲ್ಲ ಈಗ. ಸಿಂಗಾಪುರ್ ಮಾಡ್ತೀವಿ ಅಂತ ಸಿಂಗಾಪುರ್ ಮಾಡಾಯಿತು. ಈಗ ಗ್ರೇಟರ್ ಬೆಂಗಳೂರು ಅಂತ ಇರೋ ಬೃಹತ್ ಮಹಾನಗರ ಪಾಲಿಕೆನೇ 198 ವಾರ್ಡ್ ಏನಿತ್ತು ಅದನ್ನೇ ಇವ್ರು ಡೆವಲಪ್ ಮಾಡೋಕ್ಕಾಗಿಲ್ಲ ಈಗ. ಹಾಗಾಗಿ ಏನಾಗಿದೆ, 110 ಅಡಿಗೆ ನೀರು ಕೊಡ್ತೀನಿ ಅಂದರು. 110 ನೀರು ಏನೋ ಎಲ್ಲ ರೆಡಿಯಾಗಿ ಪೂಜೆನೂ ಮಾಡೋರು, 110 ಅಡಿ ನೀರು ಇದ್ದವ್ರಿಗೂ ಕೊಡೋಕ್ಕಾಗಿಲ್ಲ. ಈಗ 5 ವಲಯನ 3 ವಲಯನ ಮಾಡ್ತೀನಿ ಅಂತ ಹೋಗ್ತಾ ಇದೆ. ಅದರಲ್ಲಿ ಇರೋದಕ್ಕೆ ಈಗ 100 ವಾರ್ಡೇನೋ ಬರ್ತದೆ ಅನಿಸ್ತದೆ ಮೋಸ್ಟ್ಲಿ ಅಲ್ವಾ. ಈಗ 100 ವಾರ್ಡ್ಗೆ ಅವಾಗ 500 ವಾರ್ಡನ್ ಆಗ್ತದೆ. ಈಗ ಅದರಲ್ಲಿ ನಾವು 198 ನಾವು ಮಾಡೋಷ್ಟು ನಮ್ಮ ಕೈಯಲ್ಲಿ ಆಗಿಲ್ಲ. ಇನ್ನು ಯಾರು ಬಂದ್ರೂ ಆಗಲ್ಲ ಅದು. ಇವ್ರು ಹೇಳ್ತಾರೆ ಗ್ರೇಟರ್ ಬೆಂಗಳೂರು ನಮ್ಗೇನಂತ ಗೊತ್ತಿಲ್ಲ. ಗ್ರೇಟರ್ ಅಂದ್ರೆ ಏನು? ಉತ್ತಮ ಒಂದು ನಗರ ಅಂತ ಅಲ್ವಾ. ಬೆಂಗಳೂರು ಉತ್ತಮ ನಗರ ಆಗಕ್ಕೆ ಬೆಂಗಳೂರು ನೋಡಿದ್ರೆ ಎಷ್ಟು ಅಧ್ವಾನವಾಗಿದೆ. ಇವತ್ತು ನೋಡ್ತಿರ್ಬೋದು ನೀವು. ಒಂದು ರಸ್ತೆ ಆಗ್ಬೋದು, ಒಂದು ಮೋರಿ ಆಗ್ಬೋದು, ಈ ಮರಗಳು ಜನರ ಮೇಲೆ ಬಿದ್ದು ಸಾಯ್ತಾ ಇದ್ದಾರೆ ಜನ. ಅವು ಗ್ರೇಟರ್ ಬೆಂಗಳೂರು ಹೆಂಗಾಗ್ತದೆ? ಇವು ಗ್ರೇಟರ್ ಬೆಂಗಳೂರು ಅಲ್ಲ, ಇದು ಅಧ್ವಾನ ಬೆಂಗಳೂರು ಆಗೋಗಿದೆ. ಈಗ ಉತ್ತಮ ಬೆಂಗಳೂರು ಆಗಬೇಕು ಹೆಸರು ಮಾಡಬೇಕು ಅಂದಾಗ ಆಗ್ತಾ ಇಲ್ಲ. ಗ್ರೇಟರು ಉತ್ತಮ ಎರಡು ಒಂದೇನೆ. ಅವರು ಗ್ರೇಟರ್ ಅನ್ನೋಕ್ಕಿಂತ ಉತ್ತಮ ಬೆಂಗಳೂರು ಅಂತಲೇ ಕೊಡ್ಬೋದಾಗಿತ್ತು ಹೆಸರು. ಈಗ ಎಲ್ಲಾದ್ರೂ ಬೃಹತ್ ಬೆಂಗಳೂರು ಅದೇ ಸಾಕಾಗಿತ್ತು. ಬಟ್ ಏನೋ ಇವರು ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರೆಲ್ಲ ದುಡ್ಡು ಮಾಡೋಕ್ಕೇ ಒಂದು ರಾಜಕೀಯಕ್ಕೆ ಬಂದು ಮಾಡೋಕ್ಕೆ ಹೋಗಿದ್ದಾರೆ. ಬಟ್ ಇದು ಬೆಂಗಳೂರು ಅಧ್ವಾನ ಆಗೋಗಿದೆ. ಈಗ ಮುಂದಕ್ಕೆ ತಲೆ ಎತ್ತಕ್ಕೂ ಆಗಲ್ಲ, ನಾವು ಕೆಲಸ ಮಾಡೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ಅಷ್ಟು ತಳ ಕಟ್ಟಿದೆ ಈಗ. ಹಾಗಾಗಿ ಇದು ನನಗೆ ಗೊತ್ತಿದ್ದು ಈಗ ಏನು ಎಲೆಕ್ಷನ್ ಮಾಡ್ತೀವಿ ಅಂತೇಳಿ ಏನು ಇನ್ನೊಂದು ಡಿಸೆಂಬರ್ ಅಂತ ಹೇಳಿದ್ರೆ ಡಿಸೆಂಬರ್ಗೂ ಮಾಡಲ್ಲ, ಇನ್ನೂ ಒಂದು ವರ್ಷ ಎಲೆಕ್ಷನ್ ಮಾಡಲ್ಲ ನನಗೆ ಗೊತ್ತಿದ್ದಂಗೆ. ನಾನು ಚೌಧರಿ ನಾಯ್ಡು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮತ್ತಿಕೆರೆ ವಾರ್ಡಿನ BBMP ನಿಕಟಪೂರ್ವ ಸದಸ್ಯರು ಇವತ್ತು ಹುಟ್ಟುಹಬ್ಬ ಜಯಪ್ರಕಾಶನವ್ರದ್ದು. ಅವ್ರಿಗೆ ಭಗವಂತ ಆಯುಷು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಎಲ್ಲ ಕೊಟ್ಟು 100 ವರ್ಷ ಚೆನ್ನಾಗಿ ಕಾಪಾಡಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾತೆ. ಜಯಪ್ರಕಾಶ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಧೈರ್ಯ ಅವರಿಗೆ ಆರೋಗ್ಯ, ಐಶ್ವರ್ಯ ಕೊಡಲಿ.